ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೀಕನ ಗ್ರಂಥ, ದ ಬುಕ್ ಆಫ್ ಮೈಕಾ, ಚಾಪ್ಟರ್ 3, 3ನೇ ಅಧ್ಯಾಯ. ಮೀಕಾ ಅಂದರೆ ಅರ್ಥ ಯೆಹೋವನ ಹಾಗೆ ಇರುವಂಥವರು ಯಾರು? ಹೂ ಈಸ್ ಲೈಕ್ ಅಂಟು ಯು. ಆದಿಕಾಂಡದಿಂದ ಪ್ರಕಟಣೆವರೆಗೆ ನೋಡುವಾಗ ದೇವರ ಹಾಗೆ ಇರುವಂಥವರು ಯಾರು ಎಂಬ ಪ್ರಶ್ನೆ ಮತ್ತೆ ಮತ್ತೆ ಬರ್ತಾ ಇದೆ. ಮತ್ತು ದೇವರ ಹಾಗೆ ಇರುವಂಥವರು ಯಾರೂ ಇಲ್ಲ ಎಂಬಂಥ ಉತ್ತರವು ಕೂಡ ಮತ್ತೆ ಮತ್ತೆ ಬರುವಂಥದ್ದಾಗಿದೆ. ಹೌದು, ದೇವರು ತನ್ನ ಅನುಪಮತನವನ್ನು ಇಸ್ರಾಯೇಲರ ಕಾಲದಿಂದಲೂ ಸ್ಪಷ್ಟಪಡಿಸುವ ಆತನಾಗಿದ್ದಾನೆ. ಉದಾಹರಣೆಗೆ ವಿಮೋಚನ ಕಾಂಡ 19ನೇ ಅಧ್ಯಾಯದಲ್ಲಿ ನೋಡುವಾಗ ದೇವರು ಈ ರೀತಿಯಾಗಿ ಒಂದು ಮಾತು ಹೇಳುವಂಥದ್ದನ್ನು ನಾವು ನೋಡ್ತೇವೆ. 6ನೇ ವಚನ ನೋಡೋಣ. ವಿಮೋಚನ ಕಾಂಡ 19:6. ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ. ಈ ರೀತಿಯಾಗಿ ದೇವರು ಹೇಳಿಬಿಟ್ಟು, ದೇವರು ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ ಇದೆಲ್ಲ ನೀವು ನೋಡಿದ್ದೀರಿ. ಅದು 4ನೇ ವಚನದಲ್ಲಿದೆ. ಆ ರೀತಿಯಾಗಿ ದೇವರು ತನ್ನ ಅನುಪಮತನ, ಸರಿಸಾಟಿ ಇಲ್ಲದ ಸ್ವಭಾವವನ್ನು ವ್ಯಕ್ತಪಡಿಸ್ತಾನೆ. ಆತನ ಹಾಗೆ ಯಾರೂ ಇಲ್ಲ ಎಂಬುದನ್ನು ದೇವರು ಮತ್ತೆ ಮತ್ತೆ ನಿರೂಪಿಸಿದ್ದಾನೆ, ರುಜುಪಡಿಸಿದ್ದಾನೆ, ನಿದರ್ಶನಪಡಿಸಿದ್ದಾನೆ. ಇಲ್ಲಿ ಕೂಡ ನಾವು ನೋಡುವಾಗ 3ನೇ ಅಧ್ಯಾಯದಲ್ಲಿ, ಮೀಕನ ಗ್ರಂಥ 3ನೇ ಅಧ್ಯಾಯದಲ್ಲಿ ದೇವರ ಅಥವಾ ಯೆಹೋವನ ಸಪ್ತ ಸರಿಸಾಟಿಲ್ಲದ ಸ್ವಭಾವಗಳನ್ನು ನೋಡಿಕೊಳ್ತಿದ್ದೇವೆ. 7 ಯುನೀಕ್ನೆಸ್ ಆಫ್ ಯಾವೆ. ಸರಿ, 3ನೇ ಅಧ್ಯಾಯ ಮೀಕನ ಗ್ರಂಥ, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ದೇವರು ಹೇಳುವಂಥ ಒಂದು ಮಾತು 3ನೇ ವಚನದಲ್ಲಿದೆ, ನನ್ನ ಪ್ರಜೆ, ಮೈ ಪೀಪಲ್. ಮತ್ತೆ ಮತ್ತೆ ದೇವರು ತನ್ನ ಜನರ ಬಗ್ಗೆ, ಬೈಬಲ್ ಚರಿತ್ರೆ, ಆತನ ಬಗ್ಗೆ ಮತ್ತು ಆತನ ಮಕ್ಕಳ ಬಗ್ಗೆ, ಆತನ ವಾಕ್ಯದ ಬಗ್ಗೆ. ಆದ ಕಾರಣ ಮೊಟ್ಟ ಮೊದಲನೇದಾಗಿರುವ ದೇವರ ಅನುಪಮತನ ಏನಂದರೆ ದೇವರ ಜನರ ಬಗ್ಗೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ವಿಶೇಷವಾದ ರೀತಿಯಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದನು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಭಾಳ ಆಶ್ಚರ್ಯ ಏನಂತ ಹೇಳಿದ್ರೆ, ಕ್ರಿಸ್ತನ ಶರೀರ ಎಂಬುದಾಗಿ ಹೇಳಿಕೊಳ್ಳುವಂಥ ಒಂದು ಹೆಸರು ದೇವಜನರಿಗೆ ಲಭ್ಯವಾಗಿರ್ತದೆ. ಹಾಗಾದರೆ ಕ್ರಿಸ್ತನು ಶಿರಸ್ಸು, ದೇವಜನರು ಆತನ ದೇಹ ಅಂತೆ. ನೋಡ್ರಿ, ಎಷ್ಟು ಹತ್ತಿರ ಸಂಬಂಧ. ಹೌದು, ನನ್ನ ಪ್ರಜೆ ಎಂಬುದಾಗಿ ದೇವರು ಹೇಳುವಾಗ ಆತನ ಸರಿಸಾಟಿಲ್ಲದ ಸ್ವಭಾವವನ್ನು ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ತೇವೆ. 3ನೇ ಅಧ್ಯಾಯ 3ನೇ ವಚನ ಮೀಕನ ಗ್ರಂಥ. ಈಗ ಎರಡನೇದಾಗಿ ನಾವು ನೋಡುವಂಥದ್ದು
ಏನಂತ ಹೇಳಿದರೆ, ಕೆಲವರು ಏನು ಮಾಡ್ತಾರೆ, ಏನೆಲ್ಲ ಮಾಡಿಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅದನ್ನೇ ದೇವರು 4ನೇ ವಚನದಲ್ಲಿ ಹೇಳುವಂಥದ್ದು, ಇಷ್ಟೆಲ್ಲ ನಡೆಸಿ ಇವರು ಯೆಹೋವನಿಗೆ ಮೊರೆ ಇಡಲು. ಅದರಲ್ಲಿ ಒಂದು ಪಾಸಿಟಿವ್ ಏನಂತ ಹೇಳಿದರೆ, ದೇವರ ಹತ್ರ ಅವರು ತಪ್ಪು ಮಾಡಿದರೂ ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದರಲ್ಲಿ ಒಂದು ನೆಗೆಟಿವ್, ತಪ್ಪಾದಂಥದ್ದು ಅಥವಾ ನಕಾರಾತ್ಮಕವಾದದ್ದು ಏನಂತ ಹೇಳಿದರೆ, ದೇವರಿಗೆ ಇಷ್ಟವಾದದ್ದನ್ನು ಮಾಡಬೇಕು, ದೇವರಿಗೆ ವಿರುದ್ಧವಾದದ್ದನ್ನು ಮಾಡುವುದು ಸರಿಯಲ್ಲ ಅನ್ನುವಂಥದ್ದು. ಈ ಒಂದು ಕಾರಣದಿಂದ ಆತನು ಇವರಿಗೆ ಉತ್ತರ ಕೊಡನು. ಅಂದರೆ ಇದೇನು 3ನೇ ಒಂದು ಅನುಪಮತನ, ಅದೇನೆಂದರೆ ದೇವರಿಗೆ ಹಕ್ಕಿದೆ, ಯಾರ ಪ್ರಾರ್ಥನೆ ಕೇಳಬೇಕು, ಯಾರ ಪ್ರಾರ್ಥನೆ ಕೇಳಬಾರ್ದು ಎಂಬುದಾಗಿ. ಆತನಿಗೆ ಮೊರೆ ಇಡಬೇಕು, ಹೌದು, ಆದರೆ ಹೇಗೆ ಮೊರೆ ಇಡಬೇಕು ಅದನ್ನು ಕೂಡ ಒಂದು ವಾಕ್ಯ ನಾವು ನೋಡಿಬಿಡೋಣ. ಯಾಕಂದರೆ ನನಗೆ ಇಷ್ಟವಾದಂಥ ಒಂದು ವಾಕ್ಯ ಕೀರ್ತನೆ 145, ಕೀರ್ತನೆ 145, ಅದರಲ್ಲಿ 18ನೇ ವಚನ ಈ ರೀತಿಯಾಗಿದೆ. ಅದೇನೆಂದರೆ, ಯೆಹೋವನಿಗೆ ಸದಾ ಇರುವಾತನೇ ಆಗಿದ್ದಾತನಿಗೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ವಾವ್! ಹಾಗಾದರೆ ದೇವರಿಗೆ ಯಥಾರ್ಥವಾಗಿ ಮೊರೆ ಇಡಬೇಕು. ಆದರೆ ಇವರು ಕಪಟವಾಗಿ ಮೊರೆ ಇಡುವುದಾದರೆ ಆತನು ದೂರವಾಗಿರ್ತಾನೆ, ಅಷ್ಟೇ ಅಲ್ಲದೆ ಉತ್ತರ ಕೊಡುವುದಿಲ್ಲ ಎಂಬುದಾಗಿ. ಮುಂದೆ ದೇವರ ಸಪ್ತ ಅನುಪಮತನಗಳನ್ನು ನಾವು ಮೀಕಾ 3ನೇ ಅಧ್ಯಾಯದಿಂದ ನೋಡ್ಕೊಳ್ತಿದ್ದೇವೆ. 7 ಯುನೀಕ್ನೆಸ್ ಆಫ್ ಗಾಡ್. ಮೊದಲನೇದು ದೇವರ ಪ್ರಜೆ, ಎರಡನೇದು ದೇವರಿಗೆ ಮೊರೆ ಇಡುವಂಥದ್ದು. ದೇವರಿಗೆ ಮೊರೆ ಇಡುವುದು ಅಂತ ಹೇಳಿದಾಗ ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ನೋಡೋಣ ಅದು ಸಿಗ್ತದ ಅಂತ ನೋಡೋಣ. ಹೆಚ್ಚಿನ ಅಂಶ ಅದು ಧರ್ಮೋಪದೇಶ ಕಾಂಡದಲ್ಲಿ ಇರುವಂಥ ಒಂದು ವಾಕ್ಯ ಭಾಗ, 4ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಮತ್ತು ಅದರಲ್ಲಿ ನೋಡುವಾಗ 7ನೇ ವಚನ ಈ ರೀತಿಯಾಗಿದೆ, ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿ ಇದ್ದಾನಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು ಮೋಶೆ ಈ ಮಾತು ಅಥವಾ ದೇವರಾತ್ಮನ ಈ ಮಾತು ಅಲ್ಲಿ ಬರೆದಿರುವಂಥದ್ದನ್ನು ಗಮನಿಸ್ರಿ. ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 4 ವರ್ಸ್ 7, 4-7, ಬೇರೆ ಎಷ್ಟು ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು. ನೋಡಿದ್ರ, ಹೂ ಈಸ್ ಲೈಕ್ ಆನ್ ಟು ಯು, ನಿನ್ನ ಹಾಗೆ ಇರುವಂಥವ್ರು ಯಾರು ಎಂಬ ಮಾತು ಇಲ್ಲಿ ಬಹಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡ 4-7 ಮತ್ತು ಅದೇ ಒಂದು ಮಾತನ್ನು ನಾವು ಮೀಕಾ 3ನೇ ಅಧ್ಯಾಯದಲ್ಲಿ ಕೂಡ ನೋಡ್ಕೊಳ್ತಿದ್ದೇವೆ ರೀ. ಆತನ ಜನರು, ಆತನಿಗೆ ಪ್ರಾರ್ಥನೆ ಮತ್ತು ಆ ಪ್ರಾರ್ಥನೆಗೆ ಉತ್ತರ ಕೊಡಬೇಕು ಇಲ್ಲವೋ ಅನ್ನುವಂಥದ್ದು ಆತನ ಹಕ್ಕು. 4ನೇದಾಗಿ 5ನೇ ವಚನದಲ್ಲಿ, ಮೀಕಾ 4ನೇ ಅಧ್ಯಾಯ 5ನೇ ವಚನದಲ್ಲಿ 4ನೇ ದೇವರ ಅನುಪಮತನವನ್ನು ನೋಡ್ತೇವೆ. ಅದೇನಂತ ನೋಡೋಣ ಬನ್ನಿರಿ. ಅದೇನೆಂದರೆ, ನನ್ನ ಜನರನ್ನು ಮತ್ತು ನನ್ನ ಜನರನ್ನು ಸನ್ಮಾರ್ಗದಿಂದ ತಪ್ಪಿಸುವವರು ಅಂತ ನೋಡುವಾಗ, ದೇವಜನರನ್ನು ದೇವರ ಮಾರ್ಗದಿಂದ ತಪ್ಪಿಸುವಂಥದ್ದನ್ನು ಆತನು ಗಮನಿಸುವಾತನಾಗಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಅದು ದೇವರಿಗೆ ಇಷ್ಟವಲ್ಲದ್ದು, ಆದರೂ ಕೂಡ ಆತನು ಸಹಿಸಿಕೊಳ್ಳುವ ಆತನಾಗಿದ್ದಾನೆ. ಯಾವ ರೀತಿಯಾಗಿ ಯೋನನ ಗ್ರಂಥದಲ್ಲಿ ಆತನು ದೀರ್ಘಶಾಂತನು.
ಮಹಾಕೃಪೆಯುಳ್ಳವ, ದಯೆ ಕನಿಕರ ಉಳ್ಳಾತನು. ಆದ ಕಾರಣ ಆತನು ಮಾಡಬೇಕೆಂದಿರುವ, ಒಂದು ಭಾಳ ಚೆನ್ನಾಗಿದೆ, ಮಾಡಬೇಕೆಂದಿರುವ ಕೇಡಿಗೆ, ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವ ದೇವರು. ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುವವನು. ವಾವ್! ಸರಿ, ಅನಂತರ ನಾವು ನೋಡ್ತೇವೆ ದೇವರ ಮತ್ತೊಂದು ಅನುಪಮತನಗಳನ್ನು ನಾವು ನೋಡ್ತೇವೆ 6ನೇ ವಚನದಲ್ಲಿ. ಅದೇನಂತ ಹೇಳಿದರೆ, ಕೆಲವು ಪ್ರವಾದಿಗಳು ದೇವಜನರನ್ನು ಸನ್ಮಾರ್ಗದಿಂದ ತಪ್ಪಿಸಿದ್ದರಿಂದ ಆತನು ಸುಮ್ಮನಿರಲಿಕ್ಕಿಲ್ಲ, ಈಗ ತೀರ್ಪು ಮಾಡಬೇಕಾಗ್ತದಲ್ಲ. ಆದ ಕಾರಣ ಆತನ ತೀರ್ಪಿನ ಬಗ್ಗೆ ನಾವು 6ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಆ ಪ್ರವಾದಿಗಳ ವಿಷಯವಾಗಿ ಏನು ಹೇಳ್ತಾನೆ, ನೀವು ಇಂಥವರಾದ ಕಾರಣ, 6ನೇ ವಚನ, ಅಂದರೆ ಸನ್ಮಾರ್ಗದಿಂದ ತಪ್ಪಿಸುವವರಾದ ಕಾರಣ ನಿಮಗೆ ರಾತ್ರಿಯಾಗುವುದು. ರಾತ್ರಿ ಆಗುವುದು ಅಂತ ಹೇಳಿದರೆ ಆತ್ಮಿಕವಾದದ್ದು. ರಾತ್ರಿ ಹೇಗೂ ಹಾಗೆ ಆಗುತ್ತೆ, ಆದರೆ ದೇವರ ಭಾಷೆಯಲ್ಲಿ, ದೇವರ ರೀತಿಯಲ್ಲಿ, ಆತ್ಮಿಕ ಭಾಷೆಯಲ್ಲಿ ನೋಡುವಾಗ ನಿಮಗೆ ರಾತ್ರಿ ಆಗುವುದಂತ ಹೇಳಿದ್ರೆ ಕತ್ತಲು. ನಿಮಗೆ ದಿವ್ಯ ದರ್ಶನವಾಗದು. ಭಾಳ ನೋವಿನ ಸಂಗತಿ ಇದು. ಯಾಕಂತ ಹೇಳಿದ್ರೆ ದೇವರ ಪರವಾಗಿ ನಿಂತು, ದೇವರ ಬಾಯಿಯಾಗಿ ಇದ್ದು, ದೇವ ಜನರಿಗೆ ಸಂದೇಶವನ್ನು ತರುವಂಥವರು ಅಡ್ಡಿಯಾಗುವಂಥ ಜೀವನ ಮಾಡಬಾರ್ದು. ಮಾಡಿದರೆ ಅದು ಹಾನಿ ಇತರರಿಗೂ ಆಗುವಂಥದ್ದಾಗಿದೆ. ಸರಿ, ಮುಂದೆ ನಾವು ನೋಡೋಣ. ಈ ರೀತಿಯಾಗಿ ಪ್ರವಾದಿಗಳು ಇದ್ದಾಗ, ಹೌದು, ಪ್ರವಾದಿಗಳು ಅಂತ ಯಾಕೆ ಹೇಳಿದೆ ಅಂತ ಹೇಳಿದರೆ, 5ನೇ ವಚನದಲ್ಲಿ ಭಾಳ ಜನರು ಅಥವಾ ಒಂದಕ್ಕಿಂತ ಹೆಚ್ಚು ಜನರು ಆ ರೀತಿಯಾಗಿ ಮಾಡಿದ್ದುಂಟು. ಆ ರೀತಿಯಾಗಿ ಮಾಡಿದ್ದರಿಂದ ದೇವರು ಈಗ ದೇವರ ಸೇವಕನಾದ ಮೀಕ ಏನು ಹೇಳ್ತಾನೆ, ಒಂದು ತೀರ್ಮಾನ ತಗೊಳ್ತಾನೆ. ಬೇರೆಯವರ ಬೀಳುವಿಕೆ ಇವನಿಗೆ ಒಂದು ಪ್ರೇರಣೆ ಅಥವಾ ಒಂದು ಸವಾಲಾಗಿ ಉಳಿಯಿತು. ಅದರ್ಸ್ ಫಾಲ್ ಲೆಡ್ ಹಿಮ್ ಟು ಹ್ಯಾವ್ ಎ ಚಾಲೆಂಜ್. ಆದ ಕಾರಣ 8ನೇ ವಚನದಲ್ಲಿ ಮೀಕ ಹೇಳುವಂಥದ್ದು ನೋಡ್ರಿ, ನಾನಾದರೂ ಯೆಹೋವನ ಆತ್ಮಾವೇಶದಿಂದ ಬಲಪರಾಕ್ರಮ ನ್ಯಾಯಭರಿತನಾಗಿ, ವಾವ್, ಬಲಪರಾಕ್ರಮ ನ್ಯಾಯಭರಿತನಾಗಿ, ಬಲ ಪರಾಕ್ರಮ ನ್ಯಾಯಭರಿತನಾಗಿ ಯಾಕೋಬಿಗೆ ಅದರ ದ್ರೋಹವನ್ನು, ಇಸ್ರಾಯೇಲರಿಗೆ ಅದರ ಪಾಪವನ್ನು ಸಾರಲು ಶಕ್ತನಾಗಿದ್ದೇನೆ. ಯಾವ ರೀತಿಯಾಗಿ ದೇವಜನರ ತಪ್ಪು, ಪಾಪ, ದೋಷವನ್ನು ತಿಳಿಸಬೇಕು ಎಂಬುದಕ್ಕೆ ಒಂದು ಆನ್ಸರ್ ಇಲ್ಲಿದೆ. ಮೀಕನ ಜೀವನ ಭಾಳ ಚೆನ್ನಾಗಿದೆ. ಒಂದು ಆತ್ಮಾವೇಶದಿಂದ, ಎಂಥ ಆತ್ಮ? ಯೆಹೋವನ ಆತ್ಮಾವೇಶದಿಂದ, ಅಂದರೆ ದೇವರಾತ್ಮ ಭರಿತನಾಗಿ, ಶಕ್ತಿಯಿಂದ, ಪರಾಕ್ರಮದಿಂದ, ನ್ಯಾಯದಿಂದ ತುಂಬಿ ಹೋಗಿ ದೇವಜನರ ಪಾಪಗಳನ್ನು ಹೇಳುವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾವ ರೀತಿಯಾಗಿ ದೇವರ ಸೇವೆಯನ್ನು ಅಥವಾ ದೇವರ ವಾಕ್ಯವನ್ನು ಸಾರಬೇಕಂತ ಹೇಳ್ಬಿಟ್ಟು, ಆ ರೀತಿಯಾಗಿರುವಾಗ ಯೆರೆಮೀಯನು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ನೋಡೋಣ ಅದರಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿದೆ. ದೇವರು ಹೇಳ್ತಾರೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ಮಾಡುವೆನು. ನಾವು ದೇವರ ಕಡೆ ತಿರುಗುವಾಗ ದೇವರು ನಿಲ್ಲುವಂತೆ ಮಾಡ್ತಾನೆ. ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ವಾವ್! ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ವಾವ್!
ದೇವರ ಬಾಯಿಯಂತೆ ನಾವು ಮಾತಾಡಿದರೆ ಏನಾಗ್ತದೆ? ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ಹೇಳ್ಕೊಡ್ತಿದ್ದಾರೆ. ಈಗ ದೇವ್ರ ಕಡೆ ತಿರುಗಿಕೊಳ್ತಾರೆ ಅಂತ ಹೇಳಿಲ್ಲ, ದೇವರು ಹೇಳ್ತಿದ್ದಾರೆ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವರು, ನೀನು ಅವರ ಕಡೆಗೆ ತಿರುಗದಿರುವಿ. ಹೌದು, ಆ ರೀತಿಯಾಗಿ ಪ್ರವಾದಿಸಬೇಕು, ಆ ರೀತಿಯಾಗಿ ಪ್ರಸಂಗಿಸಬೇಕು. ಯಾಕಂತ ಹೇಳಿದರೆ ಮುಖಂಡರು ಲಂಚ, ಯಾಜಕರು ಸಂಬಳಕ್ಕಾಗಿ, ಪ್ರವಾದಿಗಳು ಹಣಕ್ಕೋಸ್ಕರ ಆ ರೀತಿಯಾದಂಥ ಒಂದು ಜೀವನ. 3ನೇ ಅಧ್ಯಾಯ ಮೀಕ 11ನೇ ವಚನದಲ್ಲಿ ಮೀಕನ್ನು ನೋಡಿಬಿಟ್ಟು ತಾನು ಒಂದು ತೀರ್ಮಾನ ತಗೊಳ್ತಾನೆ. ಕೊನೆಯದಾಗಿ ಅಂದ ಹಾಗೆ 3ನೇ ಅಧ್ಯಾಯದಲ್ಲಿ ಯೆಹೋವನ ಸಪ್ತ ಸರಿಸಾಟಿ ಇಲ್ಲದಿರುವಿಕೆಗಳನ್ನು ನೋಡಿಕೊಳ್ತಾ ಇದ್ದೀವಿ. 7 ಯುನೀಕ್ನೆಸ್ ಆಫ್ ಗಾಡ್. ಅದರಲ್ಲಿ ಕೊನೆಯ ಸಂಗತಿ ಏನಂದರೆ 12ನೇ ವಚನದಲ್ಲಿ ಕೊನೆಯ ಸಾಲು ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಯೆಹೋವನ ಆಲಯದ ಪರ್ವತವು, ಅಥವಾ ಯೆಹೋವನ ಆಲಯದ ಬಗ್ಗೆ ಒಂದು ಪ್ರವಾದನೆ ಇದೆ. ಹಾಗಾದರೆ ದೇವರ ಒಂದು ಅನುಪಮತನ ಆತನ ಆಲಯ, ಆತನ ಆಲಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ಯೆಹೂದ್ಯರು ಆತನ ಆಲಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಈಗಲೂ ಕೂಡ ಆ ಆಲಯದ ಒಂದು ಗೋಡೆ ಉಳಿದಿದೆಯಲ್ವ, ಆ ಗೋಡೆ ಹತ್ತಿರ ನಿಂತ್ಕೊಂಡು ಪ್ರಲಾಪಿಸ್ತಾರೆ, ಅಥವಾ ಪ್ರಾರ್ಥನೆಯ ವಿಷಯಗಳನ್ನು, ಮನವಿಗಳನ್ನು ಅಲ್ಲಿಡ್ತಾರೆ. ಆಲಯದಲ್ಲಿ ಉಳಿದದ್ದು ಅದು ಒಂದು ಭಾಗ, ಆದರೂ ಕೂಡ ಅದಕ್ಕೆ ಮಹತ್ವ ಕೊಡ್ತಿದ್ದಾರೆ ನೋಡ್ರಿ. ಅದೇ ರೀತಿಯಾಗಿ ದೇವರು ಕೂಡ ತನ್ನ ಆಲಯಕ್ಕೆ ಮಹತ್ವವನ್ನು ಕೊಟ್ಟಿದ್ದರು. ದೇವರು ಹೇಳಿದ್ದು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತನ್ನನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಪ್ರಾರ್ಥಿಸೋದಾದರೆ ಎಂಬುದಾಗಿ ಹೇಳಿಬಿಟ್ಟು ತನ್ನ ವಾಗ್ದಾನಗಳನ್ನು 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14-15 ವಚನದಲ್ಲಿ ವ್ಯಕ್ತಪಡಿಸ್ತಾನೆ. ಸೊಲೊಮೋನನನ್ನು ಆರಿಸಿಕೊಂಡದ್ದು ತನ್ನ ಆಲಯವನ್ನು ಕಟ್ಟೋದಕ್ಕೋಸ್ಕರ. ದಾವೀದನು ಕೂಡ ಆಲಯ ಕಟ್ಟೋದಕ್ಕೋಸ್ಕರವಾಗಿ ಬಹಳ ಆಸಕ್ತನಾಗಿದ್ದನು, ಅದಕ್ಕೆ ಬೇಕಾದ ಅವಶ್ಯಕತೆಗಳನ್ನು ಒದಗಿಸಿಕೊಟ್ಟನು. ಸರಿ, ಹೀಗಿರುವಾಗ ದೇವರಂಥ ವ್ಯಕ್ತಿ ಯಾರಿದ್ದಾರೆ ಎಂಬುದನ್ನು ಪ್ರತಿ ಪುಟಗಳಲ್ಲಿ, ಪ್ರತಿ ಅಧ್ಯಾಯಗಳಲ್ಲಿ ಮೀಕನ ಗ್ರಂಥದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಆತನು ಅನುಪಮತನ ನಾವು ತಿಳ್ಕೊಳ್ಳುವಾಗ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಆತನಿಗೆ ಧನ್ಯವಾದಗಳನ್ನು ಸಲ್ಲಿಸಬೇಕು, ಆತನನ್ನು ಆರಾಧಿಸಬೇಕು, ಆತನಿಗಾಗಿ ಬೇಕಾದ ಹಾಂಗಿನಲ್ಲಿದ್ದೇವೆ. ಸರಿ, ಮೀಕನ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.